ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಅತಿ ಭಯಾನಕ ರೋಗವಾದ ಕ್ಯಾನ್ಸರ್ಗೆ ಔಷಧ ಕಂಡುಹಿಡಿಯುವಲ್ಲಿ ರಷ್ಯಾದ ವಿಜ್ಞಾನಿಗಳು ಬಹುತೇಕ ಯಶಸ್ವಿಯಾಗಿದ್ದಾರೆ. ಈ ಔಷಧ ಎಲ್ಲಾ ಪರೀಕ್ಷೆಗಳನ್ನು ಮುಗಿಸಿ ಜನಸಾಮಾನ್ಯರಿಗೆ ಸಿಗುವುದಕ್ಕೆ ಸಿದ್ಧತೆ ನಡೀತಾ ಇದೆ. ಸಾಮಾನ್ಯವಾಗಿ 2025ರ ವೇಳೆಗೆ ರಷ್ಯಾ ಕ್ಯಾನ್ಸರ್ ನಿರೋಧಕ ವ್ಯಾಕ್ಸಿನ್ ಅನ್ನು ತನ್ನ ಪ್ರಜೆಗಳಿಗೆ ನೀಡೋದಕ್ಕೆ ಶುರು ಮಾಡುತ್ತೆ. ಹಾಗೆಯೇ ತನ್ನ ಮಿತ್ರ ರಾಷ್ಟ್ರಗಳಿಗೆ ಈ ವ್ಯಾಕ್ಸಿನ್ ಅನ್ನು ಕೊಡೋ ಬಗ್ಗೆ ರಷ್ಯಾ ಹೇಳ್ತಾ ಇದೆ. ಹಾಗಾದ್ರೆ ಈ ವ್ಯಾಕ್ಸಿನ್ ಜಗತ್ತಿನ ಆರೋಗ್ಯ ವಿಜ್ಞಾನಿಗಳ ಸಂತೋಷಕ್ಕೆ ಕಾರಣ ಆಗ್ತಿರೋದು ಯಾಕೆ? ಏನು ಈ ವ್ಯಾಕ್ಸಿನ್ ನ ಮಹತ್ವ? ಈ ವ್ಯಾಕ್ಸಿನ್ ಭಾರತಕ್ಕೂ ಬರುತ್ತಾ? ಅದನ್ನು ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತಾ? ಅದನ್ನು ಅನ್ವೇಷಣೆ ಮಾಡ್ತಾ ಇರೋದು ರಷ್ಯಾ ಮಾತ್ರನಾ ಅನ್ನೋ ಬಗ್ಗೆ ಒಂದಿಷ್ಟನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಅತಿ ಭಯಾನಕ ಕಾಯಿಲೆ ಅನ್ಸ್ಕೊಳ್ತಾ ಇರೋದು ಈ ಕ್ಯಾನ್ಸರ್. ಒಂದು ಮಾಹಿತಿಯ ಪ್ರಕಾರ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಅತಿ ಹೆಚ್ಚು ಜನರ ಸಾವಿಗೆ ಕಾರಣ ಆಗ್ತಿರೋ ರೋಗ ಅಂದ್ರೆ ಕ್ಯಾನ್ಸರ್. ಅಮೆರಿಕದಲ್ಲಿ ಅತಿ ಹೆಚ್ಚು ಜನ ಹಾರ್ಟ್ ಅಟ್ಯಾಕ್ ನಿಂದ ಸಾವಿಗೀಡಾದ್ರೆ ಎರಡನೇ ಅತಿ ಹೆಚ್ಚು ಜನ ಸಾವಿಗೆ ಕಾರಣ ಆಗ್ತಾ ಇರೋದು ಈ ಕ್ಯಾನ್ಸರ್. ಕ್ಯಾನ್ಸರ್ ಅನ್ನೋದು ಬರೋದು ಹೇಗೆ? ತಂಬಾಕು, ಬೀಡಿ, ಸಿಗರೇಟ್ ಮೇಲೆ ಕ್ಯಾನ್ಸರ್ ಕಾರಕ ಅಂತ ಬರೆದಿರ್ತಾರೆ. ಆದ್ರೆ ಆ ರೋಗ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನ ಇದುವರೆಗೂ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಜೀವನದಲ್ಲಿ ಒಮ್ಮೆಯೂ ತಂಬಾಕು ಮುಟ್ಟದವರು, ಧೂಮಪಾನ ಮಾಡದೇ ಇರುವವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ತುತ್ತಾದ ಉದಾಹರಣೆಗಳಿವೆ. ಕ್ಯಾನ್ಸರ್ ಯಾಕೆ ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಅದು ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಿದೆ. ಥೈರೋಸಿನ್ ಕೈನಸ್ ಎನ್ನುವ ಪ್ರೋಟೀನ್ ಸೆಲ್ಗಳು ಡಿವಿಷನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಅದು ಕಳುಹಿಸುವ ಸಿಗ್ನಲ್ ನಲ್ಲಿ ಏರುಪೇರು ಆದ್ರೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ ವೈದ್ಯ ಲೋಕ ಹೇಳ್ತಾ ಇದೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳಿವೆ. ಅವು ಬೆಳಿತಾನೆ ಇರುತ್ತೆ, ಹಾಗೆ ಸಾಯ್ತಾನೂ ಇರುತ್ತೆ. ನಮ್ಮ ಜೀನ್ಸ್ ಇದೆಯಲ್ಲ, ಅದು ಯಾವ ಸೆಲ್ ಯಾವಾಗ ಬೆಳಿಬೇಕು, ಯಾವಾಗ ವಿಘಟನೆಗೆ ಒಳಗಾಗಬೇಕು, ಯಾವಾಗ ಸಾಯ್ಬೇಕು ಅನ್ನೋ ಸಿಗ್ನಲ್ ಅನ್ನ ಕಳಿಸ್ತಾ ಇರುತ್ತೆ. ಈ ಜೀವಕೋಶಗಳ ಬೆಳವಣಿಗೆಯ ನಿಯಂತ್ರಣ ತಪ್ಪಿದ್ರೆ ಆ ಕೋಶ ಕ್ಯಾನ್ಸರ್ ಕೋಶವಾಗಿ ಬದಲಾಗುತ್ತೆ. ಈ ಕ್ಯಾನ್ಸರ್ ಸೆಲ್ಗಳು ಅನುವಂಶೀಯ ಧಾತುಗಳು ಕಳುಹಿಸಿಕೊಡುವ ಸಂದೇಶವನ್ನು ನಿರ್ಲಕ್ಷಿಸಿ ವಿಘಟನೆಗೆ ಒಳಗಾಗುತ್ತೆ. ಅದು 1 2 ಆಗಿ, 2 4 ಆಗಿ, 4 8 ಆಗಿ, 8 16 ಆಗಿ ಹೀಗೆ ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ. ಇದನ್ನು ಕ್ಯಾನ್ಸರ್ ಅಂತ ಕರೀತಾರೆ. ಇವತ್ತು 100ಕ್ಕೂ ಹೆಚ್ಚು ಬಗೆಯ ಕ್ಯಾನ್ಸರ್ಗಳಿವೆ. ಮೊದಲ ಹಂತದಲ್ಲಿ ಕ್ಯಾನ್ಸರ್ ಪತ್ತೆ ಆದ್ರೆ ಅದನ್ನು ಗುಣಪಡಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಬಹಳಷ್ಟು ಕ್ಯಾನ್ಸರ್ ಫೈನಲ್ ಸ್ಟೇಜ್ ವರೆಗೂ ಗೊತ್ತೇ ಆಗೋದಿಲ್ಲ. ಈ ಹಂತದಲ್ಲಿ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ರೋಗಿಯ ಸಾವನ್ನು ಸ್ವಲ್ಪ ಸಮಯಕ್ಕೆ ಮುಂದೂಡಬಹುದೇ ಹೊರತು ರೋಗವನ್ನು ಗುಣಪಡಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಗೆಳೆಯರೆ, ಕ್ಯಾನ್ಸರ್ ಎಷ್ಟು ಭಯಾನಕ ಅನ್ನೋದು ನಿಮಗೆ ತಿಳಿಬೇಕು ಅಂದ್ರೆ ನಿಮಗೆ ಹತ್ತಿರ ಇರುವ ಕ್ಯಾನ್ಸರ್ ಆಸ್ಪತ್ರೆಗೆ ಒಮ್ಮೆ ಭೇಟಿ ಕೊಡಬೇಕು. ಕಿಮೋಥೆರಪಿಗೆ ಒಳಗಾದ ರೋಗಿಗಳು ಅವರು ಅನುಭವಿಸುವ ನೋವು ನಮ್ಮ ಶತ್ರುಗಳಿಗೂ ಕೂಡ ಇದು ಬರೋದು ಬೇಡ ಅನ್ನಿಸಿ ಬಿಡುತ್ತೆ. ಅದರಲ್ಲೂ ಕ್ಯಾನ್ಸರ್ ಪೀಡಿತ ಮಕ್ಕಳ ವಾರ್ಡ್ ಇರುತ್ತೆ. ಅಲ್ಲಿ ಹೋದ್ರಂತೂ ಮನಸ್ಸು ಕರಗಿ ಕಣ್ಣೀರು ಹಾಕದೆ ಹೊರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕ್ಯಾನ್ಸರ್ನ ಭಯಾನಕತೆಯೇ ಅಂತದ್ದು. ಇಂಥ ಕ್ಯಾನ್ಸರ್ಗೆ ಒಂದು ಔಷಧ ಸಿಕ್ಕಿಬಿಟ್ರೆ ಕ್ಯಾನ್ಸರ್ ಅನ್ನ ಯಾವುದೇ ಸ್ಟೇಜ್ ನಲ್ಲೂ ಕೂಡ ಗುಣಪಡಿಸೋದಕ್ಕೆ ಸಾಧ್ಯ ಅಂತ ಆಗಿಬಿಟ್ರೆ ಜಗತ್ತು ಎಷ್ಟು ಸಂತೋಷ ಪಡುತ್ತೆ ಗೊತ್ತಿಲ್ಲ. ಇನ್ನು ರಷ್ಯಾದ ವಿಜ್ಞಾನಿಗಳಿದಾರಲ್ಲ, ಅವರು ಕ್ಯಾನ್ಸರ್ ಗುಣಪಡಿಸುವ ಔಷಧವನ್ನು ಕಂಡುಹಿಡಿದಿಲ್ಲ, ಬದಲಾಗಿ ಕ್ಯಾನ್ಸರ್ ಬರದೇ ಇರೋ ಹಾಗೆ ನಿರೋಧಿಸುವ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದಿದ್ದಾರೆ. ಈ ವ್ಯಾಕ್ಸಿನ್ ಈಗಾಗಲೇ ಕ್ಯಾನ್ಸರ್ ಬಂದವನ ಮೇಲೆ ಯಾವ ರೀತಿಯ ಪರಿಣಾಮ ಮಾಡುತ್ತೋ ಗೊತ್ತಿಲ್ಲ, ಆದ್ರೆ ಕ್ಯಾನ್ಸರ್ ಬರದ ಹಾಗೆ ತಡೆಗಟ್ಟುವ ಕೆಲಸವನ್ನು ಮಾಡುತ್ತೆ ಅಂತ ರಷ್ಯಾ ಹೇಳ್ಕೊಳ್ತಾ ಇದೆ. ಈ ಲಸಿಕೆಯನ್ನು 2025ರಿಂದ ರಷ್ಯಾ ತನ್ನ ದೇಶದ ಜನರಿಗೆ ಉಚಿತವಾಗಿ ವಿತರಣೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಲಸಿಕೆಯ ಬೆಲೆ ರಷ್ಯಾ ಕರೆನ್ಸಿಯಲ್ಲಿ ಸುಮಾರು 3 ಲಕ್ಷ ರೂಬೆಲ್ ಆಗುತ್ತೆ ಅಂತ ಹೇಳಿಕೊಳ್ಳಲಾಗ್ತದೆ. ಅಂದ್ರೆ ಅಮೆರಿಕದ ಕರೆನ್ಸಿಯಲ್ಲಿ ಇದರ ಬೆಲೆ $2,869. ಆದ್ರೆ ರಷ್ಯಾ ತನ್ನ ನಾಗರಿಕರಿಗೆ ಇದನ್ನು ಉಚಿತವಾಗಿ ಹಂಚುತ್ತೆ. ಹಾಗೆ ತನ್ನ ಮಿತ್ರ ದೇಶಗಳಿಗೂ ಕೂಡ ಈ ವ್ಯಾಕ್ಸಿನ್ ಕೊಡುವ ಬಗ್ಗೆ ರಷ್ಯಾ ಹೇಳ್ಕೊಳ್ತಾ ಇದೆ. ಆದರೆ ಅದನ್ನು ಅವರು ಉಚಿತವಾಗಿ ಕೊಡೋದಿಲ್ಲ, ಮಾರಾಟ ಮಾಡ್ತಾರೆ. ಭಾರತಕ್ಕೂ ಕೂಡ ಈ ಲಸಿಕೆ ಬರೋ ಸಾಧ್ಯತೆ ಇದೆ. ನಮ್ಮಲ್ಲಿ ಈ ಲಸಿಕೆಯ ಬೆಲೆ ಸುಮಾರು 2.5 ಲಕ್ಷ ರೂಪಾಯಿವರೆಗೆ ಇರುತ್ತೆ. ಭಾರತ ಸರ್ಕಾರ ಡಿಸ್ಕೌಂಟ್ ಬೆಲೆಯಲ್ಲಿ ಈ ಲಸಿಕೆಯನ್ನು ಪೂರೈಕೆ ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ನಮ್ಮಲ್ಲಿ ಇದರ ಬೆಲೆ ಸರಿಸುಮಾರು 1.5 ಲಕ್ಷ ರೂಪಾಯಿವರೆಗೆ ಇರುವ ಸಾಧ್ಯತೆ ಇದೆ. ಒಮ್ಮೆ ಕ್ಯಾನ್ಸರ್ ಬಂದ್ರೆ ಜನ ಅದಕ್ಕೆ ಖರ್ಚು ಮಾಡುವ ಹಣ ಇದೆಯಲ್ಲ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಈ ವ್ಯಾಕ್ಸಿನ್ ನ ಬೆಲೆ ಕಡಿಮೆ ಅಂತ ಅಂದುಕೊಳ್ಳುವವರು ಇದನ್ನ ಖರೀದಿ ಮಾಡಬಹುದು. ಒಂದು ವ್ಯಾಕ್ಸಿನ್ ನ ಬೆಲೆ 3 ಲಕ್ಷ ರೂಬೆಲ್ಲ. ಭಾರತದ ಕರೆನ್ಸಿಯಲ್ಲಿ ಒಂದು ವ್ಯಾಕ್ಸಿನ್ ಡೋಸ್ ಬೆಲೆ 2.5 ಲಕ್ಷ ರೂಪಾಯಿ ಆಗುತ್ತಾ ಅಂತ ನಾವು ಅಂದ್ಕೊಳ್ಬಹುದು. ಆದ್ರೆ ಕ್ಯಾನ್ಸರ್ಗೆ ಬಳಕೆ ಮಾಡುವ ಈ mRNA ವ್ಯಾಕ್ಸಿನ್ ಅನ್ನ ಕಾಮನ್ ಆಗಿ ತಯಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಂತೆ.
ಅಂದ್ರೆ ಒಂದೇ ಬಾರಿಗೆ ಲಕ್ಷಾಂತರ ಡೋಸ್ ತಯಾರಿ ಮಾಡಿ ಜನಕ್ಕೆ ಪೋಲಿಯೋ ಲಸಿಕೆ ಹಾಕಿದ ಹಾಗೆ ಹಾಕೋದಕ್ಕೆ ಸಾಧ್ಯ ಆಗುವುದಿಲ್ಲವಂತೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲಿನ ಜೀವಕೋಶಗಳ ಅನುವಂಶೀಯ ಧಾತುಗಳನ್ನು ಪರಿಶೀಲಿಸಿ ಸ್ವಲ್ಪ ಬದಲಾವಣೆ ಮಾಡಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ವ್ಯಾಕ್ಸಿನ್ ಅನ್ನ ತಯಾರಿ ಮಾಡಲಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಅಧ್ಯಯನವನ್ನು ನ್ಯೂರಲ್ ನೆಟ್ವರ್ಕ್ ಕಂಪ್ಯೂಟಿಂಗ್ ಅಂತ ಕರೀತಾರೆ. ಇದಕ್ಕೆ ಅರ್ಧ ಗಂಟೆಯಿಂದ 1 ಗಂಟೆಗೆ ಕಾಲ ಹಿಡಿಯುತ್ತೆ. ಅದಾದ ನಂತರವೇ ವ್ಯಾಕ್ಸಿನ್ ತಯಾರಿ ಮಾಡಿ ಕೊಡ್ತಾರಂತೆ. ಹೀಗೆ ಪ್ರತಿ ವ್ಯಕ್ತಿಯ ದೇಹ ರಚನೆಯ ಆಧಾರದ ಮೇಲೆ ಪ್ರತ್ಯೇಕ ವ್ಯಾಕ್ಸಿನ್ ತಯಾರು ಮಾಡಬೇಕಾಗಿರೋದ್ರಿಂದ ಇದರ ಬೆಲೆ ಇಷ್ಟೊಂದು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಷ್ಯಾ ತನ್ನ ಜನಕ್ಕೆ ಯಾಕೆ ಉಚಿತವಾಗಿ ಕೊಡ್ತಾ ಇದೆ? ಯುದ್ಧದ ಸಮಯದಲ್ಲಿ ಇದ್ದಾಗ ರಷ್ಯಾ ಆಯುಧಗಳನ್ನು ತಯಾರು ಮಾಡೋದನ್ನು ಬಿಟ್ಟು ಇದ್ಯಾವ ವ್ಯಾಕ್ಸಿನ್ ಬಗ್ಗೆ ತಲೆ ಕೆಡಿಸಿದೆ ಅಂತ ನೋಡೋದಾದ್ರೆ, ಗೆಳೆಯರೇ, ರಷ್ಯಾದಲ್ಲಿ ಕ್ಯಾನ್ಸರ್ ಅನ್ನೋದು ಹೆಚ್ಚು ಕಡಿಮೆ ಅಮೆರಿಕದಲ್ಲಿ ಇದ್ದಷ್ಟೇ ಪ್ರಮಾಣದಲ್ಲಿ ಇದೆ. ಅಲ್ಲಿನ ಜನಸಂಖ್ಯೆ ಸರಿಸುಮಾರು 14 ಕೋಟಿ. ಅದರಲ್ಲಿ 2022ರ ವೇಳೆಗೆ 6,74,000 ಹೊಸ ಕ್ಯಾನ್ಸರ್ ರೋಗಿಗಳು ಇಲ್ಲಿ ಪತ್ತೆ ಆಗಿದ್ದಾರೆ. ರಷ್ಯಾದಲ್ಲಿ ಅತಿ ಹೆಚ್ಚು ಕರುಳು ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ಗಳು ಕಾಣಿಸಿಕೊಳ್ತಾ ಇವೆ. ಅಲ್ಲಿ 1 ಲಕ್ಷ ಜನಸಂಖ್ಯೆಯಲ್ಲಿ ಸರಿಸುಮಾರು 2,840 ಜನಕ್ಕೆ ಕ್ಯಾನ್ಸರ್ ಇದೆ. ಹೀಗಾಗಿ ಅಲ್ಲಿನ ಜನರನ್ನ ಕಾಪಾಡಿಕೊಳ್ಳೋದಕ್ಕೆ ರಷ್ಯಾಗೆ ಈ ವ್ಯಾಕ್ಸಿನ್ ಅಗತ್ಯ ಬಹಳನೇ ಇದೆ. ಇನ್ನು ಯುದ್ಧದ ಸಮಯದಲ್ಲಿ ಇರೋದು ಕೂಡ ವ್ಯಾಕ್ಸಿನ್ ಪತ್ತೆಗೆ ಒಂದು ಕಾರಣ ಅಂತ ಹೇಳ್ಬೋದು. ರಷ್ಯಾ ಕಳೆದ 2 ವರ್ಷದಿಂದ ಕೂಡ ಯುಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಪಶ್ಚಿಮ ದೇಶಗಳ ಸಿಟ್ಟಿಗೆ ಬಹಳಷ್ಟು ಕಾರಣ ಕೂಡ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಪಂಚದ ಒಳಿತಿಗೆ ಒಂದು ದಿವ್ಯ ಔಷಧಿಯನ್ನು ಕಂಡುಹಿಡಿದು ಬಿಟ್ರೆ ರಷ್ಯಾದ ಕಡೆಗೆ ಇಡೀ ಜಗತ್ತು ದೃಷ್ಟಿ ಹರಿಸುತ್ತೆ ಮತ್ತು ಜಾಗತಿಕವಾಗಿ ಕೂಡ ಅದರ ಪ್ರಭಾವ ಹೆಚ್ಚಾಗುತ್ತೆ. ಆ ಕಾರಣಕ್ಕೆ ಕೂಡ ಈ ವ್ಯಾಕ್ಸಿನ್ ರಷ್ಯಾದ ಪಾಲಿಗೆ ತುಂಬಾನೇ ಮಹತ್ವ ಅನಿಸಿಕೊಳ್ಳುತ್ತೆ. ಗೆಳೆಯರೇ, ಇದು mRNA ವ್ಯಾಕ್ಸಿನ್. ಈ ಹಿಂದೆ ಚೈನಾ ವೈರಾಣುವಿಗಾಗಿ ಫೈಸರ್ ಕಂಪನಿ ತಯಾರು ಮಾಡಿದ್ದ ವ್ಯಾಕ್ಸಿನ್ ಇತ್ತಲ್ಲ, ಅದು ಕೂಡ mRNA ವ್ಯಾಕ್ಸಿನ್ ಆಗಿತ್ತು. ಈಗ ಅದೇ ರೀತಿಯ ತಂತ್ರಜ್ಞಾನವನ್ನ ರಷ್ಯಾ ಇಲ್ಲಿ ಕೂಡ ಬಳಕೆ ಮಾಡ್ತಾ ಇದೆ ಮತ್ತು ವ್ಯಾಕ್ಸಿನ್ ತಯಾರಿಕೆಯಲ್ಲಿ ಯಶಸ್ಸು ಕೂಡ ಆಗಿದೆ. ಇನ್ನು ಇದು ಭಾರತಕ್ಕೂ ಬರುವ ಸಾಧ್ಯತೆಗಳು ಕೂಡ ಖಂಡಿತ ಇವೆ. ಭಾರತದಲ್ಲೂ ಕೂಡ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಏನೂ ಇಲ್ಲ. ನಮ್ಮನ್ನು ಬದಲಾದ ಜೀವನ ಶೈಲಿ, ಅತಿಯಾದ ಪ್ಲಾಸ್ಟಿಕ್ ಬಳಕೆ, ನಾವು ತಿನ್ನುವ ಆಹಾರದಲ್ಲಿನ ಕೆಮಿಕಲ್ಸ್, ಕೃಷಿ ಚಟುವಟಿಕೆಯಲ್ಲಿ ಅತಿಯಾಗಿ ಬಳಕೆ ಆಗ್ತಿರುವ ರಾಸಾಯನಿಕ ಗೊಬ್ಬರಗಳು ಹಾಗೂ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋ ನಮ್ಮಲ್ಲಿನ ತಿಳುವಳಿಕೆಯ ಕೊರತೆ ಹಾಗೂ ಆಹಾರ ಸಂಸ್ಕರಣೆ ಮತ್ತು ಆಹಾರ ತಯಾರಿಕೆಗೆ ಸಂಬಂಧಪಟ್ಟ ನಮ್ಮಲ್ಲಿ ಸರಿಯಾದ ಕಾನೂನುಗಳು ಇಲ್ಲದೆ ಇರೋದು ಕೂಡ ನಮ್ಮ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮವನ್ನು ಬೀರ್ತಾ ಇದೆ. ನಾವು ದಿನನಿತ್ಯ ತಿಂತಾ ಇರೋ ಸಾಕಷ್ಟು ಆಹಾರ ಕಲಬೆರಕೆ ಆಗಿರುವುದು ಕೂಡ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ. ಗೆಳೆಯರೇ, ಭಾರತದಲ್ಲಿ 1 ಲಕ್ಷ ಜನಕ್ಕೆ ಸುಮಾರು 100 ಜನರಿಗೆ ಕ್ಯಾನ್ಸರ್ ತುತ್ತಾಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದೆ. 2022ರಲ್ಲಿ ಭಾರತದಲ್ಲಿ 14,61,427 ಮಂದಿ ಹೊಸದಾಗಿ ಕ್ಯಾನ್ಸರ್ ರೋಗಿಗಳಾಗಿ ಪತ್ತೆಯಾಗಿದ್ದಾರೆ. 2025ರ ವೇಳೆಗೆ ಇದು ನಮ್ಮಲ್ಲಿ 12.8% ಹೆಚ್ಚಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಭಾರತದಲ್ಲಿ ಅಷ್ಟೇ ಅಲ್ಲದೆ ಚೈನಾದಲ್ಲೂ ಕೂಡ ಭಾರತಕ್ಕಿಂತ 2ರಷ್ಟು ಕ್ಯಾನ್ಸರ್ ರೋಗಿಗಳು ಇದ್ದಾರೆ. ಅಲ್ಲಿ 1 ಲಕ್ಷಕ್ಕೆ 200 ಮಂದಿ ಕ್ಯಾನ್ಸರ್ ರೋಗಿಗಳಿದ್ದಾರೆ. 2022ರಲ್ಲಿ ಚೈನಾದಲ್ಲಿ 48,24,700 ಜನ ಹೊಸದಾಗಿ ಕ್ಯಾನ್ಸರ್ ರೋಗಿಗಳಾಗಿ ಪತ್ತೆಯಾಗಿದ್ದಾರೆ. ಪಾಕಿಸ್ತಾನದಲ್ಲೂ ಕೂಡ ಪ್ರತಿ ವರ್ಷ ಸುಮಾರು 25 ಲಕ್ಷ ಕ್ಯಾನ್ಸರ್ ರೋಗಿಗಳು ವರದಿ ಆಗ್ತಾ ಇದೆ. ಹೀಗೆ ಕ್ಯಾನ್ಸರ್ ಅನ್ನೋದು ಇವತ್ತು ಇಡೀ ಜಗತ್ತನ್ನು ಕಾಡ್ತಾ ಇರುವ ಅತಿ ದೊಡ್ಡ ಕಾಯಿಲೆ ಆಗಿದೆ. ಇನ್ನು ಅಮೆರಿಕದಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಸುಮಾರು ವರ್ಷಕ್ಕೆ 2 ಮಿಲಿಯನ್ ಅಂದ್ರೆ 20 ಲಕ್ಷ ಮಂದಿ ಕ್ಯಾನ್ಸರ್ ರೋಗಕ್ಕೆ ಒಳಗಾಗ್ತಾ ಇದ್ದಾರೆ. ಆ ವರದಿಗಳ ಪ್ರಕಾರ 6ರಿಂದ 7 ಲಕ್ಷ ಜನ ಕ್ಯಾನ್ಸರ್ ರಿಂದ ಸಾವಿಗೀಡಾಗ್ತಾ ಇದ್ದಾರೆ. ಹೀಗಾಗಿ ರಷ್ಯಾದ ಈ ಕ್ಯಾನ್ಸರ್ ವ್ಯಾಕ್ಸಿನ್ ಈಗ ಜಗತ್ತಿನಲ್ಲಿ ಒಂದು ಆಶಾವಾದಕ್ಕೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇದನ್ನು ಕಂಡುಹಿಡಿದದ್ದು ರಷ್ಯಾ ಮಾತ್ರನಾ? ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ಕೂಡ ಕ್ಯಾನ್ಸರ್ ವಿಷದ ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯುವ ಪ್ರಯತ್ನಗಳು ನಡೀತಾನೆ ಇದೆ. ಅಮೆರಿಕ ಕೂಡ ಒಂದಷ್ಟು ಪರೀಕ್ಷೆಯನ್ನು ಮಾಡಿದೆ. ಕ್ಯಾನ್ಸರ್ ನ ಕೊನೆಯ ಹಂತದಲ್ಲಿ ಇದ್ದ ರೋಗಿಯೊಬ್ಬರ ಮೇಲೆ ಪರೀಕ್ಷೆ ಮಾಡಿದ್ದು ಅದು 2 ದಿನಗಳಲ್ಲಿ ಸಾಕಷ್ಟು ಕ್ಯಾನ್ಸರ್ ಸೆಲ್ಗಳನ್ನು ಸಾವಿಗೆ ಕಾರಣ ಆಗಿದೆ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಬ್ರಿಟನ್ ಕೂಡ ಸ್ಕಿನ್ ಕ್ಯಾನ್ಸರ್ಗೆ ಔಷಧವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗೆ ನೋಡಿದ್ರೆ 2025ರಲ್ಲಿ ಕ್ಯಾನ್ಸರ್ಗೆ ಒಂದು ಔಷಧ ಸಿಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಇಂಥ ಒಂದು ಸಂಶೋಧನೆ ಭಾರತದಲ್ಲಿ ಆಗಿಲ್ಲ ಅನ್ನೋ ನಮ್ಮೆಲ್ಲರಿಗೂ ಇದೆ. ಈ ನಡುವೆ ಔಷಧಿ ಯಾರು ತಯಾರು ಮಾಡಿದ್ರೇನು, ಬೇಗ ಜನರಿಗೆ ಔಷಧಿ ಸಿಕ್ಲಿ, ಕ್ಯಾನ್ಸರ್ ಪೀಡಿತರು ಮತ್ತು ಅವರ ಕುಟುಂಬದವರ ಜೀವನದಲ್ಲಿ ನಗುವಿನ ಬೆಳಕು ಮೂಡ್ಲಿ ಅಂತ ಹಾರೈಸ್ತಾ, ಇದು ಗೆಳೆಯರೇ ಕ್ಯಾನ್ಸರ್ ವ್ಯಾಕ್ಸಿನ್ ರಷ್ಯಾ ಕಂಡು ಹಿಡಿದಿರೋ ಬಗೆಗಿನ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.